ಬಹಳಷ್ಟು ಮಹಿಳೆಯರು ಬರೀ ಮುಖ ಮಾತ್ರವಲ್ಲ, ತಮ್ಮ ಕೈಗಳನ್ನು ಅಷ್ಟೇ ಪ್ರೀತಿಸ್ತಾರೆ, ಆರೈಕೆ ಮಾಡ್ತಾರೆ, ಅಲಂಕಾರವನ್ನು ಮಾಡ್ತಾರೆ. ಇನ್ನು ಕೈಗಳಿಗೆ ಅಂದದ ಮೆಹಂದಿಯನ್ನ ಹಾಕಿಕೊಳ್ಳೋದು ಅಂದ್ರೆ ಮಹಿಳೆಯರು ತುಂಬಾನೇ ಇಷ್ಟಪಡ್ತಾರೆ. ಅದರಲ್ಲೂ ಕೈಗಳ ಮುಂಭಾಗ, ಹಿಂಭಾಗ ಎರಡು ಬದಿಗೂ ಚಂದದ ಮೆಹಂದಿ ಡಿಸೈನ್ ಬಿಡಿಸಿಕೊಳ್ಳೋದು ಟ್ರೆಂಡ್ ಆಗಿದೆ. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೈಗಳ ಹಿಂಬದಿಯಲ್ಲಿ ಬಿಡಿಸಿಕೊಳ್ಳಬಹುದಾದ ಡಿಸೈನ್ಗಳನ್ನ ನೋಡೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ. ಮೆಹಂದಿ ಅಂದರೆ ಲೇಡೀಸಿಗೆ ತುಂಬ ಇಷ್ಟ. ಸೊ ಕೈ ಮುಂದ್ಗಡೆ ನಾವು ಯಾವಾಗಲೂ ಮೆಹಂದಿ ಹಾಕ್ಕೊಳ್ತೀವಿ. ಸೊ ಹಿಂದ್ಗಡೆ ಅರಬಿಕ್ ಮೆಹಂದಿ ಈಸಿಯಾಗಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಮೆಹಂದಿ ಹೇಗೆ ಹಾಕೋದು ಅಂತ ನಾವಿವತ್ತು ನೋಡೋಣ. ಸೊ ನಾವು ಯಾವುದೇ ಫಂಕ್ಷನ್ಸ್ಗಳಿಗೆ ಹೋದರೆ ಸಿಂಪಲ್ಲಾಗಿ ಮೆಹಂದಿಯನ್ನು ನಾವು ಹಾಕ್ಕೊಂಡು ಹೋಗ್ಬೋದು, ಮನೆಯಲ್ಲೇ ನಾವು ಹಾಕ್ಬೋದು. ಇದು ಅರಬಿಕ್ ಮೆಹಂದಿ. ಸೊ ನಾವು ಯಾವುದೇ ಪಾರ್ಟಿಯಾಗಿ ಯಾವುದೇ ಫಂಕ್ಷನ್ಸ್ಗಳಿಗಾಗಲಿ ನಾವು ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಫ್ಲವರ್ಸ್ ಹಾಕ್ತಾ ಇದ್ದೀನಿ. ಸೊ ನೀವು ಯಾವುದೇ ತರಹ ಫ್ಲವರ್ಸ್ ನಿಮಗೆ ಬಂದ್ರೂ ನೀವು ಹಾಕಬಹುದು. ನಾವು ಈ ಥರ ಜಸ್ಟ್ ಶೇಡಿಂಗ್, ಇದರ ಒಳಗಡೆ ಶೇಡಿಂಗ್ ಮಾಡೋದು. ನಾವು ಮೆಹಂದಿ ಹಾಕಬೇಕು ಅಂತ ಹೇಳಿದ್ರೆ ಮೆಹಂದಿ ಕೋನು ತುಂಬ ಚರ್ಮಕ್ಕೆ ತಾಗಬಾರ್ದು, ಸ್ವಲ್ಪ ಮೇಲೆ ಇರಬೇಕು, ಆಗ ಮೆಹಂದಿ ಕ್ಲೀನಾಗಿ ಬರುತ್ತೆ. ಯಾವುದೇ ಡಿಸೈನ್ ಬರೋಕ್ಕಿಂತ ಮುಂಚೆ ಜಸ್ಟ್ ಔಟ್ಲೈನಿಂಗ್ ಥಿಕ್ಕಾಗಿ ಬರಬೇಕು. ಥಿಕ್ಕಾಗಿ ಬಂದರೆ ಒಳಗಡೆ ಇರೋ ಡಿಸೈನು ಸಣ್ಣಗಾಗಿರಲಿ. ಸೊ ಕಲರ್ ಬಂದಮೇಲೆ ಔಟ್ಲೈನಿಂಗ್ ತುಂಬ ಥಿಕ್ಕಾಗಿದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದ್ರ ಒಳಗಡೆ ಈಗ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಇದ್ರ ಪಕ್ಕದಲ್ಲಿ ಸಣ್ಣದಾಗಿ ಒಂದು ಡಿಸೈನ್, ಇದು ತುಂಬ ಖಾಲಿ ಜಾಗ ಕಾಣಿಸುತ್ತೆ. ಲೀಫ್ ಪಕ್ಕದಲ್ಲಿ ನಾನು ಚಿಕ್ಕ ಒಂದು ಎಲೆ ಹಾಕ್ತಾ ಇದ್ದೀನಿ. ಸೊ ಸ್ಟ್ರೋಕ್ಸ್ ಹಾಕ್ತಾ ಇದ್ದೀನಿ ಇದರ ಪಕ್ಕದಲ್ಲಿ. ಸೊ ಇದ್ರ ಒಳಗಡೆ ನಾನು ಶೇಡಿಂಗ್ ಮಾಡ್ತಾ ಇದ್ದೀನಿ. ಈಗ ಒಂದು ಸಣ್ಣದು ಮಾವಿನಕಾಯಿ, ನಾವು ಇಲ್ಲಿಂದ ಮೆಹಂದಿ ಸ್ಟಾರ್ಟ್ ಮಾಡಿದ್ರೂ ಎಂಡು ಹಿಂಗೆ ಬರ್ತಾನೆ ಇಲ್ಲಿ ಈ ಫಿಂಗರಿಗೆ ಎಂಡ್ ಆಗಬೇಕು. ಜಸ್ಟ್ ಬರ್ತಾ ಬರ್ತಾ ನಾವು ಡಿಸೈನ್ ಚಿಕ್ಕದಾಗಿ ಮಾಡ್ಕೊಂಡು ಬರಬೇಕು. ಮೆಹಂದಿ ಕೋನು ಯಾವಾಗಲೂ ಚರ್ಮಕ್ಕೆ ತಾಗಬಾರ್ದು. ಮೆಹಂದಿ ಕೋನ್ ತಾಗಿದ್ರೆ ಡಿಸೈನ್ ನೀಟಾಗಿ ಬರಲ್ಲ. ಒಂದು ಸ್ವಲ್ಪ ಒಂದು 1/4 ಇಂಚಷ್ಟು ಮೇಲ್ಗಡೆ ಕೋನ್ ಇರಬೇಕು. ಇದು ಸೈಡ್ ಡಿಸೈನ್. ಇದು ಲಾಸ್ಟ್ ಫಿಂಗರ್ಗೆ ಬರುತ್ತೆ. ಸಣ್ಣ ಸಣ್ಣ ಡಿಸೈನಾಗಿ ಮಾಡ್ತಾ ಹೋಗಬೇಕು. ಇದ್ರ ಪಕ್ಕದಲ್ಲಿ ನಾನು ಲೀಫ್ಗಳು ಹಾಕ್ತಾ ಇದ್ದೀನಿ. ಇದ್ರ ಪಕ್ಕದಲ್ಲಿ ನಾನೀಗ ಸ್ಟ್ರೋಕ್ಸ್ ಕೊಡ್ತೀನಿ. ಇದರಿಂದ ಮೆಹಂದಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ವೀಕ್ಷಕರೇ, ಇದು ಮುಗಿತಾ ಬಂತು. ಯಾವುದೇ ಪಾರ್ಟಿಗಾಗಲಿ ಯಾವುದೇ ಫಂಕ್ಷನ್ಸ್ಗಳಿಗಾಗಲಿ ನೀವು ಈ ಮೆಹಂದಿ ಈ ಥರ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಾಕಿದ ನಂತರ 2 ಗಂಟೆ ಟೈಮು ನೀವು ಇದ್ರ ಮೇಲೆ ನೀರು ಹಾಕಬಾರದು. ಆಮೇಲೆ ಇದು ಒಣಗಿ ಎಲ್ಲ ಉದುರಿದ ಮೇಲೆ ಲವಂಗ ಇದೆಯಲ್ಲ, ಲವಂಗ ಬಿಸಿ ತವಾ ಮೇಲೆ ಹಾಕಿಬಿಟ್ಟು ಅದ್ರದ್ದು ಹಬೆ ನೀವು ತಗೊಂಡ್ರೆ ಇದು ಕಲರ್ ತುಂಬ ಡಾರ್ಕ್ ಆಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಮೆಹಂದಿ ಹಾಕೋದು ಅಂತ. ಸೊ ನೀವು ಯಾವುದೇ ಫಂಕ್ಷನ್ಸ್ಗಾಗಲಿ ಯಾವುದೇ ಪಾರ್ಟೀಸ್ಗಳಿಗಾಗಲಿ ನೀವು ಈ ಥರ ಕೈ ಹಿಂದ್ಗಡೆ ಹಾಕ್ಕೊಂಡು ಹೋದರೆ ಸೊ ಎದ್ದು ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ
ಎಷ್ಟು ಚಂದದ ಅರಾಬಿಕ್ ಶೈಲಿಯ ಮೆಹಂದಿಯನ್ನ ಬಿಡಿಸಿದ್ರು ಅಂತ. ನೀವು ಕೂಡ ಮದುವೆ ಮುಂಜಿಯಂತಹ ಸಮಾರಂಭಗಳಿಗೆ ಇಂತಹ ಮೆಹಂದಿ ಡಿಸೈನ್ ಹಾಕಿಕೊಂಡ್ರೆ ನೀವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ.